ಎಲ್ರಿಗೂ ಬೆಳಗಿನ ಶುಭೋದಯಗಳು. ನಾವು ಇವತ್ತು ದೈಹಿಕ ಶಿಕ್ಷಣದಲ್ಲಿ ಬರುವಂತಹ ಆರೋಗ್ಯಕರ ಪರಿಸರದ ಪ್ರಯೋಜನಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಇದೆ. ಹಾಗಾಗಿ ನಾವಿವತ್ತು ಅದರಲ್ಲಿ ಮೊದಲನೇದಾಗಿ ಯಾವ ಯಾವ ಅಂಶಗಳನ್ನ ತಿಳಿಬೇಕಪ್ಪ ಅಂತ ನೋಡ್ತಾ ಹೋಗೋದಾದ್ರೆ, ಆರೋಗ್ಯವೇ ಭಾಗ್ಯ. ನಮ್ಗೆ ಎಲ್ರಿಗೂ ಈಗ ಆರೋಗ್ಯ ಇತ್ತು ಅಂತ ಹೇಳಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ನಾವು ಓದ್ಬೋದು, ಬರೀಬಹುದು, ಕೆಲಸ ಮಾಡ್ಬೋದು ಅಲ್ವಾ, ಬೇರೆ ಪರಿಸರಕ್ಕೆ ಹೊಂದ್ಕೋಬಹುದು. ಆರೋಗ್ಯನೇ ಸರಿ ಇಲ್ಲ ಅಂತ ಹೇಳಿದ್ರೆ ನಾವ್ ಏನಾದ್ರು ಮಾಡಕ್ ಆಸಕ್ತಿ ಇರುತ್ತಾ? ಇಲ್ಲ. ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ಲ, ಅದು ಯಾವ ರೀತಿ ಅನ್ನೋದನ್ನ ನಾವು ನೋಡಿದ್ರೆ, ನಂತರ ವಾಯುವಿಹಾರ. ವಾಯುವಿಹಾರ ಅಂದ್ರೆ ಏನು? ವಾಯುವಿಹಾರ ಅಂದ್ರೆ ಏನು? ಉತ್ತಮವಾದಂತಹ ಗಾಳಿಯನ್ನ ಸೇವನೆ ಮಾಡೋದು. ಯಾವ ಸಮಯದಲ್ಲಿ ಸಿಗುತ್ತೆ ಈ ವಾಯುವಿಹಾರ? ಯಾವ ರೀತಿ ಮಾಡ್ಬೇಕು, ಯಾವ ಸಮಯದಲ್ಲಿ ಮಾಡ್ಬೇಕು, ಯಾವ ರೀತಿಯಾಗಿ ನಾವು ವಾಯುವಿಹಾರವನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗ್ತೇವೆ. ವ್ಯಾಯಾಮ ಶಾಲೆಗಳು ಮತ್ತು ಏರೋಬಿಕ್ಸ್ ಕೇಂದ್ರಗಳು. ವ್ಯಾಯಾಮ ಶಾಲೆಗಳು ಅಂದ್ರೆ ಜಿಮ್ ಇರ್ಬೋದು, ಅಥವಾ ಗರಡಿ ಮನೆಗಳು ಅಂತೇಳಿ ಕರಿತೀವಿ ಅವಾಗಿರ್ಬೋದು, ಅಥವಾ ಏರೋಬಿಕ್ಸ್ ಕೇಂದ್ರಗಳು. ಈಗೆಲ್ಲ ಡ್ಯಾನ್ಸ್ ಕ್ಲಾಸಸ್ ಎಲ್ಲ ನಡೀತಿದ್ದಾರೆ. ದುಡ್ಡು ಕೊಟ್ಟು ತಿಂಗಳ ಇಷ್ಟು ಅಂತೇಳಿ ಮಕ್ಕಳನ್ನ ಕಳಿಸಿ ಡ್ಯಾನ್ಸ್ ಗಳನ್ನ ಕಲಿಸ್ತಾರೆ. ಅದೇ ರೀತಿಯಾಗಿ ಏರೋಬಿಕ್ಸ್ ಕೇಂದ್ರಗಳು ಅಂತ ಮ್ಯೂಸಿಕ್ ವಿತ್ ಮ್ಯೂಸಿಕ್ಗೆ ಸರಿಯಾಗಿ ನಾವು ಸ್ಟೆಪ್ಸ್ ಗಳನ್ನ ಹಾಕೋದು, ಅಲ್ಲೇ ವಾರ್ಮ್ ಅಪ್ ಆಗುತ್ತೆ. ಇಡೀ ಬಾಡಿ ವಾರ್ಮ್ ಅಪ್ ಆಗೋದಕ್ಕೆ ನಾವು ಏರೋಬಿಕ್ಸ್ ಕೇಂದ್ರಗಳು ಅಂತೇಳಿ ಕರಿತೀವಿ. ನಂತರ ಈಜುಕೊಳ ಮತ್ತು ಕ್ರೀಡಾ ತರಬೇತಿ ಕೇಂದ್ರ. ಈಜುಕೊಳ ಸ್ವಿಮ್ಮಿಂಗ್, ಅಲ್ಲಿ ಒಂದೊಂದು ಹಳ್ಳಿ ಮಕ್ಕಳು ಇನ್ನೇನು ಸಾಮಾನ್ಯವಾಗಿ ಚಾಮರಾಜ ನೀರಿರಬೇಕಾದ್ರೆ ಹಳ್ಳದಲ್ಲಿ ಅಲ್ಲೆಲ್ಲ ಈಜಾಡ್ತಾರೆ ಅಲ್ವಾ. ಆದರೆ ಈಜುಕೊಳದಲ್ಲಿ ದಾವಣಗೆರೆ ಅಲ್ಲೆಲ್ಲ ಏನ್ ಮಾಡ್ತಾರೆ, ಈಜುಕೊಳ ಸಂಜೆ 4 ಗಂಟೆವರೆಗೂ, ಮಧ್ಯಾಹ್ನ 2ರಿಂದ 4 ಗಂಟೆವರೆಗೂ ಒಬ್ಬ ಮಕ್ಕಳಿಗೆ ಇಷ್ಟು ಅಂತ ಇರುತ್ತೆ. ಅಲ್ಲಿ ತರಬೇತಿಯನ್ನು ಕೊಡ್ತಾರೆ. ಯಾವ ರೀತಿ ಈಜು ಮಾಡಬೇಕು, ಯಾವ ರೀತಿಯಾಗಿ ನಾವು ಸ್ವಿಮ್ ಮಾಡೋದ್ರಿಂದ ಮೊದಲು ಯಾವ ರೀತಿ ಕಾಲು ಬಿಡಿಯೋದು. ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳನ್ನು ಬಿಟ್ಟಿರ್ತಾರೆ ಈಜುಕೊಳದಲ್ಲಿ, ಅವ್ರಿಗೆ ತರಬೇತಿಯನ್ನ ನೀಡ್ತಾ ಇರ್ತಾರೆ. ಇಲ್ಲ ನಾವು ಹೊರಗಡೆಯಿಂದ ದೊಡ್ಡವರು ಕೂಡ ನಾವು ನೀರಲ್ಲಿ ಈಜೊಡ್ಬೇಕು ಅನ್ನೋ ದೊಡ್ಡವ್ರಿಗೆ ಆಸಕ್ತಿ ಇದ್ರೆ ಅವ್ರು ಏನ್ ಮಾಡ್ತಾರೆ, ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಓಪನ್ ಇರುತ್ತೆ. ಅಲ್ಲಿ ಹೋಗಿ ಅವರಿಗೆ ಮಕ್ಕಳಿಗೆ ಇಷ್ಟು, ದೊಡ್ಡವರಿಗೆ ಇಷ್ಟು ಅಂತ ಇರುತ್ತೆ. ಆ ದುಡ್ಡನ್ನ ಕಟ್ಟಿ ಸ್ವಲ್ಪ ಹೊತ್ತು ನೀರಲ್ಲಿ ಈಜಾಡೋದು. ಅಲ್ಲೂ ಕೂಡ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ವ್ಯಾಯಾಮ ಆಗುತ್ತೆ. ನಮ್ಮ ಭುಜಗಳು, ಕಾಲುಗಳು ಏನಾಗ್ತವೆ, ನಾವು ನೀರಲ್ಲಿ ಬಡ್ದಾಗ ಅವು ಸ್ನಾಯುಗಳು ಗಟ್ಟಿ ಆಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಈಜುಕೊಳದಲ್ಲಿ ಕೂಡ ನಾವು ಯಾವ ರೀತಿ ತರಬೇತಿಯನ್ನ ಪಡಿಬೇಕು. ನಂತರ ತರಬೇತಿ ಕೇಂದ್ರಗಳು. ತರಬೇತಿ ಕೇಂದ್ರಗಳು ಅಂದ್ರೆ ಯಾವುವು? ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ತರಬೇತಿ ಕೇಂದ್ರಗಳು. ಸ್ಪೋರ್ಟ್ಸ್ಗೆ ಕ್ರಿಕೆಟ್ ಹೇಳ್ಕೊಡ್ತಾರೆ. ಒಬ್ಬೊಬ್ಬರಿಗೆ ನನಗೆ ವಾಲಿಬಾಲ್ ಇಷ್ಟ ಇದೆ ಅಂದ್ರೆ ಆ ವಾಲಿಬಾಲ್ ಅಸೋಸಿಯೇಷನ್ ಒಂದು ನಡೆಸ್ತಾ ಇರುತ್ತೆ ಕ್ಲಬ್ ಅನ್ನು, ಆ ಕ್ಲಬ್ಗೆ ಜಾಯ್ನ್ ಆದ್ರೆ ಅಲ್ಲೇ ವಾಲಿಬಾಲ್ ಅನ್ನ ಹೇಳ್ಕೊಡ್ತಾರೆ. ನಂತರ ಹ್ಯಾಂಡ್ ಬಾಲ್, ಕ್ರಿಕೆಟ್, ಖೋಖೋ, ಒಂದೊಂದು ಗೇಮ್ಸ್ಗಳಿಗೆ ನನಗೆ ಯಾವ ಗೇಮ್ ಅಲ್ಲಿ ಆಸಕ್ತಿ ಇದೆ. ರನ್ನಿಂಗ್ ಇತ್ತು ಅಂದ್ರೆ ರನ್ನಿಂಗ್ ಬಗ್ಗೆನೇ ಹೇಳ್ಕೊಡ್ತಾರೆ. ಥ್ರೋಯಿಂಗ್ ಇಷ್ಟ ಆಯ್ತು ಅಂದ್ರೆ ಥ್ರೋಯಿಂಗ್ ಬಗ್ಗೆನೇ ಹೇಳ್ಕೊಡ್ತಾರೆ. ಈ ರೀತಿಯಾಗಿ ಜಂಪಿಂಗು, ರನ್ನಿಂಗು, ಥ್ರೋಯಿಂಗು, ಗ್ರೂಪ್ ಗೇಮು, ಆ ಒಂದೊಂದು ಆಟಗಳ ವಿಷಯಗಳ ಬಗ್ಗೆ ಅವ್ರೇನ್ ಮಾಡ್ತಾರೆ, ತರಬೇತಿಯನ್ನು ನೀಡ್ತಾರೆ. ನಿಮ್ಮನ್ನು ಕೂಡ ಅದ್ರ ಜೊತೆ ರೆಡಿ ಮಾಡ್ತಾರೆ. ಹಾಗಾಗಿ ಆ ಕ್ರೀಡಾ ತರಬೇತಿ ಕೇಂದ್ರಗಳಲ್ಲಿ ಜಾಯ್ನ್ ಆಗ್ತಾರೆ. ಕ್ರಿಕೆಟ್ಗೂ ಕೂಡ ಏನ್ ಮಾಡ್ತಾರೆ, ಪ್ರತಿ ಶನಿವಾರ ಭಾನುವಾರ ಸಂಜೆ ಟೈಮಲ್ಲಿ ಏನ್ ಮಾಡ್ತಾರೆ, ಅವ್ರನ್ನ ಗ್ರೌಂಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ತರಬೇತಿಯನ್ನ ನೀಡೋದು. ಇಷ್ಟು ವಿಷಯಗಳ ಬಗ್ಗೆ ನಾವಿವತ್ತು ತಿಳಿತಾ ಹೋಗ್ತೇವೆ. ಅದರಲ್ಲಿ ಆರೋಗ್ಯ ಶಿಕ್ಷಣವು ಶೈಕ್ಷಣಿಕ ಮಹತ್ವವನ್ನ ಪಡೆದುಕೊಂಡಿದ್ದು, ಆರೋಗ್ಯಕರ ಪರಿಸರದ ಪ್ರಯೋಜನಗಳ ವಿವಿಧ ಸ್ಥಳಗಳಲ್ಲಿ ಯಾವ ರೀತಿಯಲ್ಲಿ ಮಹತ್ವ ನೀಡಬಹುದು ಎಂಬುದನ್ನು ನಾವೀಗ ತಿಳಿಬೇಕಾಗಿದೆ. ಅದರಲ್ಲಿ ಆರೋಗ್ಯವೇ ಭಾಗ್ಯ ಅನ್ನುವಂತಹ ವಿಷಯದಲ್ಲಿ ನಾವೇನ್ ನೋಡ್ತೀವಪ್ಪ ಅಂದ್ರೆ, ಮಗುವಿನ ಆರೋಗ್ಯ ಸ್ಥಿತಿಯ ಮೇಲೆ ಮನೆ, ಶಾಲೆ ಮತ್ತು ಸುತ್ತಮುತ್ತಲ ಪರಿಸರ. ಮೊದಲು ಮಗು ಏನ್ ಮಾಡುತ್ತೆ, ಮನೆಯಲ್ಲಿ ಇಲ್ಲ ಮಿಸ್ ನಾನು ಹಾಸ್ಪಿಟಲ್ ಜನ್ಮ ಆದ್ರೆ ಅದನ್ನ ಕೊನೆ ಮನೆಗೆ ಬರ್ತೀರಾ. ಮೊದಲು ಮನೆಯಲ್ಲಿ ಮಗು ಹುಟ್ಟಿದ ನಂತರ ಏನ್ ಮಾಡುತ್ತೆ, ಮನೆಯಲ್ಲಿರುವಂತಹ ಎಲ್ಲರನ್ನೂ ಕೂಡ ಅಬ್ಸರ್ವ್ ಮಾಡುತ್ತೆ, ನೋಡುತ್ತೆ. ಓ ಇವರು ನಮ್ಮ ಮನೆಯವರು, ನೋಡಿದ ತಕ್ಷಣ ನಗೋದು, ಕಾಲು ಬಿಡಿಯೋದು, ಕೈ ಬಿಡೋದೆಲ್ಲ ಮಾಡ್ತಾರಲ್ಲ, ಎತ್ಕೊಳ್ಳಿ ಅಂತೆಲ್ಲ ಮಾಡ್ತಾರಲ್ಲ, ಆ ಮನೆಗೆ ಹೊಂದ್ಕೊಳ್ಳುತ್ತೆ ಫಸ್ಟ್. ನೆಕ್ಸ್ಟ್ ಮನೆಯಿಂದ ಎಲ್ಲಿ ಹೋಗುತ್ತೆ, ಶಾಲೆಗೆ ಬರುತ್ತೆ. ಶಾಲೆಗೆ ಬಂದಾಗ ಎಲ್ಲರೂ ಒಂದೂರಲ್ಲಿ ಇದ್ದೀರಾ ಇಲ್ಲಿ? ಇಲ್ಲ, ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರ್ತೀರ. ನಿಮ್ಮೂರಲ್ಲೇ ಬೇಕು ಅಂತ ಏನಾದ್ರು ಇದ್ ಮಾಡ್ತೀರಾ, ಒತ್ತಾಯ ಮಾಡ್ತೀರಾ? ಇಲ್ಲ. ಏನ್ ಮಾಡ್ತೀರಿ, ಎಲ್ರಿಗೂ ಕೂಡ ಹೊಂದ್ಕೊಳ್ತೀರ. ನಂತರ ಸುತ್ತಮುತ್ತಲ ಪರಿಸರ. ಸುತ್ತಮುತ್ತಲ ಪರಿಸರ ಅಂದ್ರೆ ಮನೆಯಿಂದ ಶಾಲೆಗೆ ಬರ್ಬೇಕಾದ್ರೆ ಏನ್ ಮಾಡ್ತಾರೆ, ಅಕ್ಕಪಕ್ಕದ ಮನೆಯವರು ಇರ್ತಾರೆ, ಬಸ್ ಸ್ಟಾಪ್ ಅಲ್ಲಿ ಬರ್ತೀರಾ, ಅಲ್ಲೆಲ್ಲರೂ ಜನಗಳು ನೋಡ್ತಿರ್ತೀರಲ್ಲ, ಆ ಪರಿಸರ ಜೊತೆಗೆ ನಾವು ಹೊಂದ್ಕೋಬೇಕಾಗುತ್ತೆ. ನಮ್ಮ ಊರಲ್ಲಿ ಒಂದೇ ಮನೆ ಇರಲ್ಲ, ಇರುತ್ತಾ? ಇಲ್ಲ. ಆ ಊರಲ್ಲಿ ಎಲ್ಲರೂ ಹೆಂಗಿರ್ತಾರೋ ಹಂಗಿರ್ಬೇಕು. ಇಲ್ಲ ನಾನು ಸ್ಪೆಷಲ್ಲು
ನಾನು ಹಗಲೆಲ್ಲ ಮಕ್ಕಂತೀನಿ, ರಾತ್ರಿ ಹೊತ್ತು ಕೆಲಸ ಮಾಡ್ತೀನಿ ಅಂದ್ರೆ ಆಗುತ್ತಾ? ಇಲ್ಲ ಅಲ್ವಾ? ಆ ಪರಿಸರಕ್ಕೆ, ಮನೆಗೆ, ಶಾಲೆಗೆ ಮತ್ತು ಸುತ್ತಮುತ್ತಲ ಪರಿಸರಕ್ಕೆ ನಾವು ಹೊಂದ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಆರೋಗ್ಯ ತುಂಬಾ ಅವಶ್ಯವಾಗಿ ಬೇಕು. ಹಾಗಾಗಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಆದ್ದರಿಂದ ಉತ್ತಮ ಪರಿಸರವನ್ನ ರೂಪಿಸಿ ಕಾಪಾಡಿಕೊಂಡು ಬರಲು ಪ್ರತಿಯೊಬ್ಬ ಪೌರನು ಕೂಡ ತನ್ನದೇ ಆದಂತಹ ಕರ್ತವ್ಯವನ್ನ ನಿಭಾಯಿಸಬೇಕು. ಯಾವ ಯಾವ ಕರ್ತವ್ಯಗಳನ್ನ ನಿಭಾಯಿಸಬೇಕು ಅಂತ ಹೇಳಿದ್ರೆ, ಮೊದಲು ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯದ ಗುಣಮಟ್ಟ ಉತ್ತಮವಾಗಿರ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯದ ಗುಣಮಟ್ಟ ಉತ್ತಮವಾಗಬೇಕು ಅಂತ ಹೇಳಿದ್ರೆ, ನೋಡಿ, ಯಾರಾದ್ರೂ ಸುಮ್ಮನೆ ಒಂದು ವಾರ 15 ದಿವಸ ತಿಂಗಳು ಹುಷಾರಿಲ್ಲ ಅಂತ ಮಲಗಿದ್ರೆ ಅಂತಂದ್ರೆ ಏನ್ ಮಾಡ್ತಾರೆ? ಅಕ್ಕಪಕ್ಕದ ಮನೆಯವರು ಏನಂತಾರೆ? ಯಾವ್ದೋ ದುಡ್ಡು ಕಾಯಿಲೆ ಬಂದ್ಬಿಟ್ಟಿದೆ, ಯಾರೋ ಅವ್ರ ಮನೆ ಹತ್ರ ಹೋಗ್ಬೇಡ್ರಿ, ಅವ್ರ ಮನೆ ಒಳಗೆ ಮಾತಾಡ್ಸ್ಬೇಡ್ರಿ, ಏನಾದ್ರು ಕೊಟ್ರೆ ತಿನ್ಬೇಡ್ರಿ, ಅವ್ರನ್ನ ಮಾತಾಡ್ಸ್ಬೇಡ್ರಿ, ಒಬ್ರಿಂದ ಒಬ್ರಿಗೆ ಅಂಟುತ್ತೆ, ಹೀಗೆಲ್ಲ ಏನೋ ಗಾಸಿಪ್ ವಿಷಯಗಳು ಹೋಗ್ತಾ ಹೋಗ್ತವೆ. ಅದೇ ನೀನು ಚೆನ್ನಾಗಿದ್ದೆ, ತುಂಬಾ ಆಕ್ಟಿವ್ ಆಗಿದ್ದೆ, ತುಂಬಾ ಎಲ್ಲ ಮನೆಗಳಲ್ಲಿ ಕೆಲಸ ಮಾಡ್ತೀಯಾ, ತಂದೆ ತಾಯಿಗೆ ಸಹಾಯ ಮಾಡ್ತೀಯಾ, ಚೆನ್ನಾಗೂ ಓದ್ತೀಯಾ, ಏನಾದ್ರು ಸಮಸ್ಯೆಗಳು ಬಂದ್ರೆ ಅದನ್ನ ನಿಭಾಯಿಸುವಂತ ಶಕ್ತಿ ಇತ್ತು ಅಂದ್ರೆ ನಿಮ್ಮನ್ನ ಹೋಲಿಕೆ ಮಾಡ್ತಾರೆ ಅವ್ರ ಮಕ್ಳುಗಳು ಅಲ್ವಾ? ನೀ ಚೆನ್ನಾಗಿದ್ದೆ ಅಂದ್ರೆ ನೋಡು, ಪಕ್ಕದ ಮನೆಯವರು ಅವ್ರ ಹೆಸರು ಎಲ್ಲ ಹೇಳ್ಬಿಟ್ಟು ಅಂತನರ ಹುಟ್ಲಿಲ್ಲ ನಮಗೆ, ಇಂಥ ಹುಟ್ಟಿದ್ದಾರೆ ಅಂತ ಕಂಪೇರ್ ಮಾಡಿ ಮಾತಾಡ್ತಾರಲ್ಲ. ನಿಮ್ಮ ಆರೋಗ್ಯ ಉತ್ತಮವಾಗಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಂಡ್ರೆ ಉತ್ತಮವಾದಂತಹ ನೀವು ನಿಭಾಯಿಸ್ಕೊಂಡು ಹೋಗೋದಕ್ಕೆ ಸಹಾಯವನ್ನ ಮಾಡುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಗುಣಮಟ್ಟ ತುಂಬಾ ಉತ್ತಮವಾಗಿರ್ಬೇಕು. ಸುತ್ತಮುತ್ತಲ ಪರಿಸರ ಜೊತೆ ನೀವು ಹೊಂದ್ಕೊಂಡು ಹೋಗ್ಬೇಕು ಅಂದ್ರೆ, ಮತ್ತೆ ಶಾಲೆಯಲ್ಲೂ ಕೂಡ ಅಷ್ಟೇ. ಶಾಲೆಯಲ್ಲಿ ಏನ್ ಮಾಡ್ತೀವಿ? ಬಂದಿಲ್ಲ ಅಂದ್ರೆ ಫೋನ್ ಮಾಡ್ತೀವಿ. ಪಾಪ ನಮ್ಗೆ ಏನ್ ಗೊತ್ತಿರುತ್ತೆ ಹುಷಾರಿಲ್ಲ ಅಂತ ಹೇಳಿದ್ರೆ, ಅಲ್ವಾ ನೀವು ಹೇಳ್ತೀರಿ ಬರೀ 1 ದಿವಸ 2 ದಿವಸ ಆದ್ರೆ ಓಕೆ, ಸರಿ ಆಯ್ತು ಹುಷಾರಾದ್ರೆ ಬಾ. 1 ತಿಂಗಳಾನ್ ಮಾಡ್ತೀವಿ ಶಾಲೆಗೆ ಬಂದಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಮನೆ ಶಾಲೆಗಳಲ್ಲಿ ನೋಡೋ ಸುಮ್ಮನೆ ತಪ್ಸ್ಕೊಳಕ್ಕೆ ಹುಷಾರಿಲ್ಲ ಅಂತ ನಿಮ್ಮನ್ನು ಬಯಸಿದ್ರೆ ನಿಮ್ಮ ಅಪ್ಪಾಜಿ ಅಮ್ಮನ್ನು ಬಯಸುತ್ತೆ. ಶಾಲೆಗಳಲ್ಲಿ ಈ ಪರಿಸ್ಥಿತಿ. ನಂತರ ಮನೆಗಳಲ್ಲಿ ನೀವು ಶಾಲೆಗೆ ಹೋಗಿ ಯಾವುದೋ ಹೋಮ್ವರ್ಕ್ ಬರ್ತಿರಲ್ಲ, ಯಾವುದೋ ಕಷ್ಟ ಇರುತ್ತೆ ವಿಷಯ, ಅಲ್ಲಿ ಓದಕ್ ಆಗ್ತಿರಲ್ಲ, ಅವಾಗ ಏನ್ ಮಾಡ್ತೀರಿ? ನೀವು ಶಾಲೆ ತಪ್ಪಿಸ್ಬಿಡ್ತೀರಿ. ಸುಮ್ಮನೆ ಹುಷಾರಿಲ್ಲಮ್ಮ, ಚಳಿ ಜನ ಬಂದಿದೆಯಮ್ಮ ಅಂತ ಏನೇನೋ ಹೇಳಿ ಮಕ್ಕೊಂಡ್ಬಿಡ್ತೀರಿ. ಅವಾಗ ಅವ್ರು 1 ದಿವಸ ತೋರಿಸ್ತಾರೆ ಯಾಕೆ ಹುಷಾರಿಲ್ಲ ಅಂತ, 2 ದಿವಸ ತೋರಿಸ್ತಾರೆ. ಅವಾಗ ನಿಮ್ಮನ್ನೇ ಪಕ್ಕದ ಮನೆಯವ್ರಿಗೆ ಕಂಪೇರ್ ಮಾಡ್ತಾರೆ, ನಿಮ್ಮ ತಂದೆ ತಾಯಿಗಳು. ನೋಡು ಅವ್ರು ಹೆಂಗ್ ಹೋಗ್ತಾರೆ ಶಾಲೆಗೆ, ಇವ್ನಿಗೆ ಏನ್ ಬರತ್ತ ರೋಗ ಹೊತ್ಕೊಂಡು ಹೋಗೋದ್ ಬಂದಿದೆ, ಹಂಗೆ ಹಿಂಗೆ ಏನೇನ ಮಾತಾಡ್ತಾರಲ್ಲ. ಹಾಗಾಗಿ ನಿಮ್ಮ ಆರೋಗ್ಯದ ಗುಣಮಟ್ಟ ಉತ್ತಮವಾಗಿತ್ತು ಅಂದ್ರೆ ಮನೆಯಲ್ಲಾಗ್ಲಿ, ಸುತ್ತಮುತ್ತಲ ಪರಿಸರದಲ್ಲಾಗ್ಲಿ, ಶಾಲೆಯಲ್ಲಾಗ್ಲಿ ಏನ್ ಮಾಡ್ತಾರೆ? ನಿಮ್ಮನ್ನ ಹೊಗಳ್ತಾರೆ ಅಲ್ವಾ? ಹಾಗಾಗಿ ನಮ್ಮ ಆರೋಗ್ಯದ ಗುಣಮಟ್ಟ ತುಂಬಾ ಉತ್ತಮವಾಗಿ ಇರಬೇಕು. ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನ ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರಿಗೂ ನಿರ್ವಹಿಸಲು ಸಾಧ್ಯ ಆಗುತ್ತೆ. ಯಾವುದೇ ಕೆಲಸ ಕೊಟ್ರೆ ಆರೋಗ್ಯ ಚೆನ್ನಾಗಿದೆ, ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿದೆ ಅಂದ್ರೆ ನಿಮ್ಗೆ ಯಾವುದೇ ಕೆಲಸವನ್ನ ಕೊಟ್ಟರು ಕೂಡ ನೀವೇನ್ ಮಾಡ್ತೀರಾ? ನಿಭಾಯಿಸ್ತೀರ ಅಲ್ವಾ? ಚೆನ್ನಾಗಿ ಮಾಡ್ತೀರ. ನೀವು ಚೆನ್ನಾಗಿ ಮಾಡ್ತೀರಿ ಅನ್ನೋ ಕಡೆಗೆ ಯಾವ್ದಾದ್ರು ಹೋಮ್ವರ್ಕ್ ಬರೆಯೋದಾಗಿರ್ಬೋದು ಅಥವಾ ಏನೋ ಲೀಸ್ಟ್ ಬರೆಯೋದಾಗಿರ್ಬೋದು ನಿಮ್ಗೆ ಕರಿತೀವಿ. ಆಗ ನೀವು ಅದನ್ನ ಮಾಡ್ತೀರಿ ಅನ್ನುವಂತಹ ಕಾನ್ಫಿಡೆಂಟ್ ನಮ್ಮಲ್ಲಿದ್ರೆ ಏನ್ ಮಾಡ್ತಾರೆ? ಅವರು ಅದನ್ನ ನಿರ್ವಹಿಸಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮನೆಗಳಲ್ಲೂ ಅಷ್ಟೇ, ಏನಾದ್ರು ತರಕಾರಿ ತಗೊಂಬಾ, ರೇಷನ್ ತಗೊಂಬಾ, ಹೊಲಕ್ಕೆ ಹೋಗು, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅದನ್ನ ನೀವು ಮಾಡ್ತೀರಿ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಅದನ್ನ ಒಯ್ತಾರೆ. ಹಾಗಾಗಿ ನಿಮ್ಮಲ್ಲಿ ಅಂತಹ ಗುಣಗಳು ನಿಮ್ಮಲ್ಲಿ ಹೆಚ್ಚಾಗಬೇಕು. ಹಾಗಾಗಿ ಉತ್ತಮ ಗುಣಗಳು ನಿಮ್ಮಲ್ಲಿ ಇತ್ತು ಅಂತಂದ್ರೆ ಪರಿಣಾಮಕಾರಿಯಾಗಿ ಆ ಕೆಲಸ ಕಾರ್ಯಗಳನ್ನ ನಿಭಾಯಿಸ್ತೀರಾ. ಸಾಮಾಜಿಕ ಸೌಹಾರ್ದತೆ ಬೆಳೆಯುತ್ತೆ, ಹೊಂದಾಣಿಕೆ ಮನೋಭಾವನೆ ಅಂತ ಕರಿತೀವಿ. ಮನೆಗಳಲ್ಲಿ ನೋಡಿ ಕಿತ್ತಾಡ್ತಿರ್ತಾರೆ ಅಲ್ವಾ? ಆತರ ಕಿತ್ತಾಡಿದ್ರೆ ಅಯ್ಯಪ್ಪ ನೀವು 3 ಜನ ಯಾಕೆ ಹುಟ್ಟಿದ್ರು, 2 ಯಾಕೆ ಹುಟ್ಟಿದ್ರು, ಕಿತ್ತಾಡ್ತಾರೆ, ಯಾವಾಗ ನೋಡಿದ್ರು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ಅಲ್ವಾ? ಅದೇ ನೀವು ಈ ಒಳ್ಳೆ ಆರೋಗ್ಯವಾಗಿದ್ರು ಬರೀ ಯಾವಾಗಲೂ ಪೇಷಂಟ್ ಆಗಿರ್ತಾಳೆ ಸರ್ ಇವರು ಅಂತ ಬಂದು ಕಂಪ್ಲೇಂಟ್ ಅನ್ನ ಹೇಳ್ತಾರೆ. ಏನ್ ಕೆಲಸ ಕೊಟ್ಟರು ಮಾಡಕ್ ಬರಲ್ಲ, ಏನಾದ್ರು ಒಂದು ಮಾಡಿರ್ತಾರೆ, ಎಡವಟ್ ಮಾಡಿರ್ತಾರೆ ಅಂತೇಳಿ ಬೈತಾರೆ. ಅಂದ್ರೆ ನಿಮ್ಮಲ್ಲಿ ಆ ಗುಣ ಇಲ್ಲ, ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತ ಗುಣ, ಮನಸ್ಸು ಸ್ಥಿಮಿತವಾಗಿಲ್ಲ, ಚಂಚಲ. ಏನ್ ಓದಕ್ ಕುತ್ಕೊಂತೀರಿ, ಎಲ್ಲೆಲ್ಲೋ ಗಮನ, ಮೊಬೈಲ್ ನೋಡೋದು, ಟಿವಿ ನೋಡೋದು, ಕೇಳಿಸ್ಕೊಳ್ಳೋದು, ಏನಾಯ್ತು ಅಂತ ಹೊರಗಡೆ ಏನಾದ್ರು ಮಾತಾಡ್ತಾ ಇರ್ತಾರೆ, ಜಗಳ ಮಾಡ್ತಿರ್ತಾರೆ, ಅಲ್ಲಿ ಓಡೋಗೋದು ನೋಡಕ್ಕೆ. ಈ ತರದ ಗುಣಗಳನ್ನ ಬೆಳೆಸ್ಕೊಂಡಿದ್ರೆ ಯಾವುದೇ ರೀತಿಯಾದಂತ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮನಸ್ಸನ್ನ ಚಂಚಲವಾಗಿರ್ಬೇಕು, ಸ್ಥಿಮಿತವಾಗಿರ್ಬೇಕು, ಒಂದೇ ಕಡೆ ಗಮನ ಇರ್ಬೇಕು. ಆಗ ನೀವು ಯಾವುದೇ ಕೆಲಸವನ್ನ ಕೊಟ್ಟರು ಕೂಡ ಮಾಡೋದಕ್ಕೆ ಮುಂದೆ ಬರ್ತೀರ. ಜೊತೆಗೆ ಹೊಂದಾಣಿಕೆ ಮನೋಭಾವನೆ, ಸೌಹಾರ್ದತೆ, ಸಾಮಾಜಿಕ ಸೌಹಾರ್ದತೆ,
ಊರಲ್ಲಿ ಯಾರಾದ್ರೂ ಬರ್ತಾರೆ, ಓ ಅವ್ರ ಮಗನ ಒಳ್ಳೆ ಹುಡುಗ, ಯಾರು ಈಗ ನೋಡಿ ಈಗಿನ ಪರಿಸ್ಥಿತಿಗಂದ್ರೆ ಹೆಣ್ಣು ಗಂಡ ಸಿಗದೆ ಕಷ್ಟ ಅಲ್ವಾ. ಓ ಮುಂಚೆಗೆ ಕೇಳ್ಕೊಂತಾನೆ ಬಂದ್ಬಿಡ್ತಾರೆ ಬಸ್ ಸ್ಟ್ಯಾಂಡಿಂದ, ಅಲ್ಲೇ ಯಾರೋ ಒಂದೆರಡು ರಾಂಗ್ ಇನ್ಫಾರ್ಮೇಶನ್ ಕೊಟ್ಕೊಂಡು ವಾಪಸ್ ಅಲ್ವಾ. ಹಾಗಾಗಿ ಸಾಮಾಜಿಕ ಸೌಹಾರ್ದತೆ, ಹೊಂದಾಣಿಕೆ ಮನೋಭಾವನೆ, ಕಿತ್ತಾಡ್ತಾರೆ, ಲಾಂಗು ಮಚ್ಚಿ ಹಿಡ್ಕೊಂಡು ಒಳಗಿರ್ತಾರೆ, ಮಾರನೇ ಸಲ ಏನ್ ಕೊಡಕ್ಕೆ ಅಂತ ಯಾರೋ ಪಕ್ಕದೂರ ಬರ್ತಾರೆ, ಇಂಥವ್ರ ಮಗ ಅಂತೇಳಿ, ಅಯ್ಯೋ ನಿನ್ನೆ ಒಂದು ಮಸ್ತ್ ತಗೊಂಡು ಹೊಡೆಯಕ್ಕೆ ಬಂದಿದ್ದ ಯಾರನ್ನೋ ಅಂತ ಹೇಳ್ತಾರೆ ಅಂತ ವಾಪಸ್ ಹೋಗ್ಬಿಡ್ತಾರಲ್ವಾ. ಹಾಗಾಗಿ ನಾವು ಸಮಾಜದಲ್ಲಿ ಹೊಂದಾಣಿಕೆ, ನೆರೆಹೊರೆಯವರ ಹತ್ರ, ಮನೆಯಲ್ಲಿ ಅಕ್ಕಪಕ್ಕದ ಮನೆಯವರ ಹತ್ರ, ಊರಿನವ್ರ ಜೊತೆ ಏನಾದ್ರೂ ಹಬ್ಬ ಹರಿದಿನಗಳನ್ನ ಮಾಡ್ತಾ ಇರ್ತಾರೆ, ನಾವು ಹೋಗಿ ಕೈ ಜೋಡಿಸೋದು. ದೇವಸ್ಥಾನಗಳಲ್ಲಿ ಕೆಲಸಗಳು ಇರ್ತಾವಲ್ವಾ, ಆಗ ಅವ್ರ ಜೊತೆ ಕೈ ಜೋಡಿಸೋದು, ಅಥವಾ ಏನೋ ಒಂದು ಸಂಘಗಳನ್ನ ಮಾಡ್ಕೊಂಡಿರ್ತಾರೆ, ಅವ್ರ ಜೊತೆ ಕೈ ಜೋಡಿಸೋದು. ಜೊತೆಗೆ ಮನೆಗಳಲ್ಲಿ ಹಬ್ಬ ಹರಿದಿನಗಳನ್ನ ಮಾಡ್ತಾರೆ, ಅವ್ರ ಜೊತೆ ನಾವು ಸಹಕರಿಸೋದು. ಈ ತರವಾದಂತಹ ಹೊಂದಾಣಿಕೆ ಗುಣಗಳನ್ನ ನಾವೇನ್ ಮಾಡ್ಬೇಕು, ಬೆಳೆಸ್ಕೋಬೇಕು. ಸದೃಢ ಸಮಾಜ ಹಾಗೂ ದೇಶ ನಿರ್ಮಾಣ ಸಾಧ್ಯ ಆಗುತ್ತೆ. ಉತ್ತಮವಾದಂತಹ ಆರೋಗ್ಯ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಸದೃಢ ಸಾಧ್ಯ ಆಗುತ್ತೆ. ಎಲ್ಲರ ಜೊತೆ ಹೊಂದಾಣಿಕೆ ಮನೋಭಾವನೆ, ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಎಲ್ಲರ ಜೊತೆ ಹೊಂದಾಣಿಕೆ, ಶಾಲೆ ಮನೆ ಮತ್ತೆ ಹೊರಗಿನ ಪರಿಸರದಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಇವನ್ನೆಲ್ಲ ಮಾಡೋದಕ್ಕೆ ಸಾಧ್ಯ, ಎಲ್ಲರ ಜೊತೆ ಹೊಂದ್ಕೊಳ್ಳೋಕೆ ಸಾಧ್ಯ. ಆಗ ಉತ್ತಮವಾದಂತಹ ಸದೃಢವಾದಂತಹ ದೇಶ ನಿರ್ಮಾಣ ಆಗುತ್ತೆ. ಜೊತೆಗೆ ಸಮಾಜನೂ ಕೂಡ ಉತ್ತಮವಾಗಿ, ಎಲ್ಲರಲ್ಲೂ ಇದೇ ತರದ ಗುಣ ಬೆಳೀತಾ ಹೋಗ್ತಂದ್ರೆ ಎಲ್ಲರಲ್ಲೂ ಕೂಡ ಉತ್ತಮವಾದಂತಹ ದೇಶ ಭಾವನೆ, ಒಳ್ಳೆಯ ಗುಣ ಬೆಳೀತಾ ಹೋಗ್ತದೆ. ಹಲವಾರು ಮಾರಕ ರೋಗಗಳನ್ನ ತಡೆಗಟ್ಟಬಹುದು. ಅದು ಈಗಿನ ಇದರಲ್ಲಿ ಜಾಸ್ತಿ ಆಗುತ್ತೆ ಅಲ್ವಾ, ಮುಂಚೆ ಇತ್ತೇನೋ, ಆದ್ರೆ ಈಗ ಜಾಸ್ತಿ ಆಗ್ತಾ ಹೋಗಿದೆ. ಮಾರಕ ರೋಗಗಳು ಹರಡ್ತಾ ಹೋಗಿದ್ದಾರೆ. ಯಾವ ರೀತಿ ಮಾರಕ ರೋಗಗಳು ಹರಡ್ತಾ ಇದೆ? ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಅಡಿಕೆ ಚೀಟಗಳನ್ನ ತಿನ್ನೋದು ಅಲ್ಲ, ಅಡಿಕೆ ಚೀಟನ್ನ ತಿನ್ನೋದು. ಮನೆಗಳಲ್ಲಿ ನಿಮ್ಮ ಹಿರಿಯರು ಇರ್ತಾರೆ, ಅವರು ಕುಡಿತಾ ಇರ್ತಾರೆ, ಅಡಿಕೆ ಹಾಕೊಂಡಿರ್ತಾರೆ, ಸಿಗರೇಟ್ ಸೇರ್ತಾ ಇರ್ತಾರೆ, ತಂಬಾಕು ಜಿಗಿತಾ ಇರ್ತಾರೆ. ನೀವು ಅದನ್ನ ಹೇಳ್ಬೇಕು ಅವ್ರಿಗೆ, ಪೇರೆಂಟ್ಸ್ಗಳಿಗೆ. ನೀವೇ ಹೋಗಿ ತಗೊಂಡ್ ಬಂದು ಕೊಟ್ರೆ ಅವ್ರು ಇನ್ನೇನು, ನೀವು ತಿಳುವಳಿಕೆ ಇರೋರು. ಅವಾಗಂತೂ ಅವ್ರಿಗೆ ಆ ರೀತಿಯಾದಂತ ತಿಳುವಳಿಕೆ ಹೇಳೋರು ಯಾರು ಇರ್ಲಿಲ್ಲ ಅಲ್ವಾ. ಅವಾಗ ಏನ್ ಮಾಡ್ತಿದ್ರು, ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು, ಕಲಿತಾ ಇದ್ರು ಪಾಪ. ಅವ್ರು ಕಟ್ಟಿಗೆ ಕಡಿಯೋದು, ಹೊಲಗಳಲ್ಲಿ ಏನು ಗದ್ದೆ ಕೆಲಸ ಮಾಡೋದು, ಇವೆಲ್ಲ ಮಾಡ್ತಾ ಇದ್ರು. ಆಗ ಅವ್ರಿಗೆ ಮೈಕೈ ನೋವು ಬರ್ತಾ ಇತ್ತು. ಆ ನೋವಿನ ನಿವಾರಣೆಗೋಸ್ಕರ ಅವ್ರೇನ್ ಮಾಡ್ತಾ ಇದ್ರು, ಆಗ ಕುಡಿಯೋದು ಮಾಡ್ತಾ ಇದ್ರು. ಕುಡ್ದಾಗ ಮೈಕೈ ನೋವು ಹೋಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ರು, ಕುಡಿತಾ ಇದ್ರು. ಆದರೆ ಈಗ ಎಳೆ ವಯಸ್ಸಿನ ಮಕ್ಕಳು ಕೂಡ ಆ ಕೆಟ್ಟ ಚಟಗಳಿಗೆ ಬಲಿಯಾಗ್ತದೆ. ಏನ್ ಮಾಡಿ ಕೆಲಸ ಮಾಡಿ ಸಾಕಾಗ್ತಾರೆ ಅಲ್ವಾ. ಏನು ಅದೊಂಥರ ಟ್ರೆಂಡ್ ಆಗ್ಬಿಟ್ಟಿದೆ, ಶೋಕಿ ಜೀವನ ಆಗ್ತಿದೆ. ಪಾರ್ಟಿಗಳನ್ನ ಮಾಡೋದು, ಕುಡಿಯೋದು, ಜೊತೆಗೆ ಅದೊಂದು ಬರ್ತ್ಡೇ ಪಾರ್ಟಿ ಅಂತಾನೆ ಈ ತರ ಮಾಡ್ಕೊಂಡು ಏನ್ ಮಾಡ್ತಿದ್ದಾರೆ, ಈ ತರ ಕೆಟ್ಟ ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಪಾರ್ಟಿಗಳನ್ನ ಕೊಡ್ಸೋದು, ತಿನ್ನೋದು, ಕುಡಿಯೋದು ಎಲ್ಲ ಮಾಡ್ತಾರಲ್ವ. ಹಾಗಾಗಿ ಅಂತಹ ರೋಗಗಳನ್ನ ನಾವು ತಡೆಗಟ್ಟಬಹುದು. ಕುಡಿಯೋದು, ತಿನ್ನೋದು ಮಾಡೋದ್ರಿಂದ ಊಟ ಸರಿ ಮಾಡಲ್ಲ. ಖಾಲಿ ಹೊಟ್ಟೆಗೆ ಡ್ರಿಂಕ್ಸ್ ಮಾಡಿದ್ರೆ ಏನಾಗುತ್ತೆ, ಹುಷಾರಿಲ್ಲದ ಜ್ವರ ಬರೋದು, ಏನಾದ್ರು ಸಮಸ್ಯೆಗಳು ಅವರಲ್ಲಿ, ದೇಹದ ಸಮಸ್ಯೆಗಳು ಉದ್ಭವ ಆಗುತ್ತದೆ. ಆಗ ಏನ್ ಮಾಡ್ತಾರೆ, ಆಗ ಅವರು ಅನೇಕ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತಾ ಹೋಗ್ತಾರೆ. ಹಾಗಾಗಿ ನೀವು ಅಂತಹ ಚಟಗಳಿಂದ ದೂರ ಇರಬೇಕು. ಅಡಿಕೆ ಚೀಟಗಳನ್ನ ತಿನ್ನೋದು, ಯಾರೋ ಪಕ್ಕದಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ, ನೀವೇನ್ ಮಾಡ್ತೀರಾ, ಮೊಬೈಲ್ ನೋಡೋ ಆಸೆ, ಕೂತ್ಬಿಡ್ತೀರಾ ಪಕ್ಕದಲ್ಲಿ ಅವ್ರ ಜೊತೆ ಕೂತು. ಅವನು ಏನೋ ತಿಂತಾ ಇರ್ತಾನೆ, ತಗೊಳ್ಳೋ ನೀನು ಸ್ವಲ್ಪ ತಿನ್ನು ಅಂತ ಕೊಡ್ತಾರೆ. ಬೇಡ ಅಂತ ಚೆನ್ನಾಗಿದೆ ತಿನ್ನು, ಏನಾಗಲ್ಲ ತಿನ್ನು ಅಂತ ತಿನ್ನಿಸ್ತಾರೆ. ನೀವು ಅಲ್ಲಿಂದ ಶುರುವಾಯ್ತು ನಿಮಗೆ ಗಾಳಿ ಬೀಸ್ತು. ಡೈಲಿ ಕುತ್ಕೊಂತೀರಿ ನೋಡೋದಿಕ್ಕೆ, ಮೊಬೈಲು ತರೋದಿಕ್ಕೆ ಕಳಿಸ್ತಾರೆ, ತಗೊಂಡ್ ಬರ್ತೀರ. ಪಕ್ಕಕ್ಕೆ ನೀವು ಅವ್ರ ಜೊತೆ ಕುತ್ಕೊಂಡು ತಿಂತಾ ಹೋಗ್ತೀರಾ, ಮಾರನೇ ದಿವಸ ನೀವೇ ಕೊಂಡ್ಕೊಂಡು ತಿಂತೀರ. ಹೀಗೆ ಚಟಗಳಿಗೆ ಬಲಿಯಾಗ್ತಾ ಹೋಗ್ತೀರಾ. ಆಗ ಮನೆಗಳಲ್ಲಿ ಏನ್ ಮಾಡ್ತಾರೆ, ಪಾಪ ತಂದೆ ತಾಯಿಗಳು ಕೂಲಿ ಮಾಡ್ಕೊಳ್ತಿದ್ರು. ಅಂತಹ ಮಾರಕ ರೋಗಗಳು ಉದ್ಭವ ಆದಾಗ ಅವರು ಏನ್ ಮಾಡ್ಬೇಕು, ಹಾಸ್ಪಿಟಲ್ಗಳಲ್ಲಿ ಈಗ ಕರ್ಕೊಂಡು ಹೋದ್ರೆ 1000-2000ಕ್ಕೆ ಯಾರು ವಾಪಸ್ ಬರ್ತೀರಾ, ಬರಲ್ಲ. ಹಾಗಾಗಿ ನಾವು ಇಂತಹ ಮಾರಕ ರೋಗಗಳನ್ನ ತಡೆಗಟ್ಟಬಹುದು ಉತ್ತಮ ಆರೋಗ್ಯವಾಗಿದ್ರೆ. ಮನೆಗಳಲ್ಲಿ ಚೆನ್ನಾಗಿ ತಿನ್ನಿ, ಊಟ ಚೆನ್ನಾಗಿ ಮಾಡಿ, ನೀರು ಕುಡೀರಿ. ಬೇಜಾರಾಯ್ತಾ, ಏನಾದ್ರು ಮನೆಗಳಲ್ಲೇ ತಿಂಡಿ ಮಾಡಿಸ್ಕೊಂತೀನಿ, ಬೇಕ್ರಿಗೆ ಹೋಗ್ಬೇಕು, ಬೇಕ್ರಿದೇ ಐಟಮೇ ತಿನ್ಬೇಕು ಅಂತ ಏನಿಲ್ಲ ಅಲ್ವಾ. ಅದನ್ನ ಯಾವ ಮಾಡಿರ್ತಾರೋ ಅದ್ರಲ್ಲೆಲ್ಲ ಹುಳ ಆಡ್ತಿರ್ತಾರೆ, ನೀವು ಗೊತ್ತಾಗಲ್ಲ, ಸ್ವಲ್ಪ ತಗೊಂಡು ತಿಂತಿರ್ತೀವಿ. ಕೊಯ್ಕೊಂಡು ರಾತ್ರಿ ಅವ್ರು ಕೊಯ್ಕೆ ತಿರ್ಗಿ ಎಷ್ಟು ದಿವಸ ಮುಂಚೆ ಮಾಡಿರ್ತಾರೋ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ನಾವು ಯಾವುದನ್ನೇ ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ಅದನ್ನ ಉಪಯೋಗನೋ ಅನುಪಯೋಗನೋ ಅಂತ ಯೋಚನೆ ಮಾಡಿ ನಾವು ಮಾಡಬೇಕಾಗುತ್ತೆ.
ನಂತರ ಇಷ್ಟು ಪ್ರಯೋಜನಗಳು ಉತ್ತಮ ಆರೋಗ್ಯ ಇದ್ರೆ ಮಾತ್ರ ಆರೋಗ್ಯಕರ ಪರಿಸರದಿಂದ ನಮಗೆ ಏನೇನು ಪ್ರಯೋಜನ ಅನ್ನೋದ್ರ ಬಗ್ಗೆ ನಾವು ತಿಳಿತಾ ಹೋಗಿ. ನಂತರ ವಾಯು ವಿಹಾರ. ವಾಯು ವಿಹಾರ ಅಂದ್ರೆ ಸಾಮಾನ್ಯವಾಗಿ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ನಿಸರ್ಗದ ಮಡಿಲಿನಲ್ಲಿ ನಡೆದಾಡುವುದಕ್ಕೆ ವಾಯು ವಿಹಾರ ಅಂತ ಕರಿತೀವಿ. ವಾಕ್ ಮಾಡ್ತಾರೆ ಈಗೆಲ್ಲ ಅಲ್ವಾ? ವಾಕ್ ಯಾಕೆ ಮಾಡ್ತಾರೆ? ನೋಡಿರ್ತೀರ ನೀವು, ಸಾಮಾನ್ಯವಾಗಿ ವಾಕ್ ಮಾಡ್ತಾರೆ, ಮನೆಯಲ್ಲಿ ಬದುಕಿಲ್ಲ ಅದಕ್ಕೆ ಓಡಾಡ್ತಾರೆ ಅಂತ ತಿಳ್ಕೊಂಡಿರ್ತೀರ. ಆದ್ರೆ ಮನೆಗಳ ಸಿಟಿ ಜೀವನಗಳಲ್ಲಿ ಒಬ್ಬರು ಬಹಳ ಬ್ಯುಸಿ ಲೈಫ್ ಅಲ್ಲಿ ಏನ್ ಮಾಡ್ತಾರೆ, ಕೆಲ್ಸಕ್ಕೆ ಹೋಗಿ ಬರ್ತಾ ಇರ್ತಾರೆ, ಕೂತು ಕಾಲು ನೋವು, ಬ್ಯಾಕ್ ಪೈನ್ಗಳು ಬರ್ತಿರ್ತಾರೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ನಡೆದಾಡ್ಬೇಕು ಅಂತ ಹೇಳ್ತಾರೆ. ಈಗ ಯೋಗ ಮಾಡಕ್ ಹೇಳ್ತಾರೆ. ಹಾಸ್ಪಿಟ್ಲ್ಗಳಿಗೆ ಹೋಗಿ ಕಾಲು ನೋವು, ಕೈ ನೋವು ಅಂತ ಹಾಸ್ಪಿಟ್ಲಿಗೆ ಹೋದ್ರೆ ಡಾಕ್ಟರ್ಸು ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಯೋಗ ಮಾಡಿ, ಪದ್ಮಾಸನ ಕೂತ್ಕೊಳ್ಳಿ, ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿ, ಏನಾದ್ರು ಹಲವಾರು ಸಲಹೆಗಳನ್ನ ಕೊಡ್ತಾರೆ. ಆಗ ಅವ್ರೇನ್ ಮಾಡ್ತಾರೆ, ಈ ತರದ ವಾಯು ವಿಹಾರವನ್ನ ಮಾಡೋದ್ರಿಂದ ನಮಗೆ ಆ ಸಮಯದಲ್ಲಿ ವೆಹಿಕಲ್ಗಳು ಕಡಿಮೆ ಓಡಾಡ್ತವೆ. ಬೆಳಗ್ಗೆ ಸಂಜೆ ಸಮಯದಲ್ಲಿ ಏನಾಗ್ತದೆ, ವಾಹನಗಳ ದಟ್ಟಣೆ ಕಡಿಮೆ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಉದಯಿಸೋದಕ್ಕಿಂತ ಮುಂಚೆನೆ ಏನಾಗುತ್ತೆ, ಯಾವ ವಾಹನಗಳು ಜಾಸ್ತಿ ಓಡಾಡೋದು ನೋಡಿದ್ದೀರಾ? ಕಡಿಮೆ ಅಲ್ವಾ? ನಾವು ಶನಿವಾರದ ಜೀವನ ನೋಡ್ಕೊಂಡ್ರೆ ಎಲ್ಲೋ ಒಂದೊಂದು ಬರ್ತಾ ಇರ್ತದೆ ಅಲ್ವಾ? ಆ ಸಮಯದಲ್ಲಿ ನಾವು ವಾಯು ವಿಹಾರವನ್ನ ಮಾಡೋದ್ರಿಂದ ಉತ್ತಮವಾದಂತಹ ಆಮ್ಲಜನಕಯುಕ್ತ ಗಾಳಿಯನ್ನ ನಾವು ಸೇವನೆ ಮಾಡಬಹುದು. ಆಗ ನಮ್ಮ ಶರೀರದಲ್ಲಿರುವಂತಹ ರೋಗ ರುಜಿನಗಳನ್ನ ನಾವು ಇಂಗಾಲ ಡೈಆಕ್ಸೈಡ್ ಮೂಲಕ ಹೊರಗೆ ಹಾಕಬಹುದು. ಅದೇ ರೋಗ ರುಜಿನಗಳು ಗಾಳಿ ಏನಾಗಿರುತ್ತೆ, ಕಲುಷಿತಗೊಂಡಿರುತ್ತೆ. ಆ ಗಾಳಿಯನ್ನ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಏನ್ ಮಾಡ್ತಾ ಹೋಗ್ತವೆ, ರೋಗ ರುಜಿನಗಳು ಉಸಿರಾಟದ ಮೂಲಕ ಏನಾಗುತ್ತೆ, ನಮ್ಮ ದೇಹವನ್ನ ಸೇರುತ್ತೆ. ಆಗ ನಮ್ಮ ಹಾರ್ಟ್ ಆಗಿರ್ಬೋದು, ಹೃದಯಕ್ಕಾಗಿರ್ಬೋದು, ಕಿಡ್ನಿಗಳಿಗಾಗಿರ್ಬೋದು, ಬೇರೆ ಬೇರೆ ಸಮಯಗಳು ರಕ್ತ ಕಲುಷಿತ ಆಗ್ತಾ ಹೋಗುತ್ತೆ. ಆ ಗಾಳಿಯಿಂದ ಕಲುಷಿತವಾಗಿರುವಂತಹ ಗಾಳಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ರಕ್ತ ಏನಾಗುತ್ತೆ, ಕಲುಷಿತಗೊಳ್ಳುತ್ತೆ. ಇದರಿಂದ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ತುತ್ತಾಗ್ತೀವಿ. ಹಾಗಾಗಿ ಏನ್ ಮಾಡ್ಬೇಕು, ನಾವು ಬೆಳಗಿನ ಸಮಯದಲ್ಲಿ, ನಂತರ ಸೂರ್ಯ ಮುಳುಗೋದ್ಕಿಂತ ಮುಂಚಿತವಾಗಿ ಏನ್ ಮಾಡ್ಬೇಕು, ನಾವು ವಾಯು ವಿಹಾರವನ್ನ ಜನದಟ್ಟಣೆ ಕಡಿಮೆ ಇರುವಂತಹ ಸ್ಥಳಗಳಲ್ಲಿ, ಜೊತೆಗೆ ವಾಹನಗಳು ಕಡಿಮೆ ಓಡಾಡ್ತವಲ್ಲ ಅಂತಹ ಸ್ಥಳಗಳಲ್ಲಿ, ಹಳ್ಳಿಗಳಲ್ಲಾದ್ರೆ ಕೆರೆ ತಿಂಡೆ ಮೇಲೆ ಪರಿಸರ ಚೆನ್ನಾಗಿರುತ್ತಲ್ಲ, ಪಕ್ಷಿಗಳು ಎಷ್ಟು ಚೆನ್ನಾಗಿ ಕೂಗ್ತಾ ಇರ್ತವೆ, ಅಂತಹ ಸಮಯದಲ್ಲಿ ನಾವು ವಾಯು ವಿಹಾರವನ್ನ ಮಾಡಬೇಕು. ಇದರಿಂದ ಏನು ಉಪಯೋಗ? ವಾಯು ವಿಹಾರದ ಸಂದರ್ಭದಲ್ಲಿ ತಮ್ಮ ಆರೋಗ್ಯದ ದೃಷ್ಟಿಯಿಂದ ತಮ್ಮ ಹೃದಯ ಬಡಿತ ಹಾಗೂ ಉಸಿರಾಟ ಕ್ರಿಯೆಯ ಮೇಲೆ ಗಮನವಿಡಬೇಕು. ನಾವಾಗಿ ಏನೋ ಮಾತಾಡ್ಕೊಂತ ಚರ್ಚೆ ಮಾಡ್ಕೊಂತ ವಾಯು ವಿಹಾರವನ್ನ ಮಾಡಬಾರ್ದು. ಸೀರಿಯಲ್ ವಿಷಯಗಳಾಗ್ಲಿ, ಫಿಲ್ಮ್ ವಿಚಾರ ಇವನ್ನೆಲ್ಲ ಚರ್ಚೆ ಮಾಡಬಾರ್ದು. ವಾಯು ವಿಹಾರ ಮಾಡ್ಬೇಕಾದ್ರೆ ನಾವು ಓಡಾಡ್ಬೇಕು. ವಾಯು ವಿಹಾರವನ್ನ ಮಾಡ್ಬೇಕಾದ್ರೆ ನಮ್ಮ ಉಸಿರಾಟದ ಕಡೆ ಗಮನ ಇರ್ಬೇಕು, ನಮ್ಮ ಹೃದಯ ಬಡಿತದ ಕಡೆ ನಮ್ಮ ಗಮನ ಇರ್ಬೇಕು. ನಾವು ಉಸಿರನ್ನ ದೀರ್ಘವಾಗಿ ಬಿಡೋದು, ದೀರ್ಘವಾಗಿ ಉಸಿರನ್ನ ಎಳ್ಕೊಳ್ಳೋದನ್ನ ಮಾಡ್ಬೇಕು ಆ ಸಮಯದಲ್ಲಿ. ನಂತರ ಹೃದಯ ಬಡಿತ ಓಡೋದ್ರಿಂದ ಏನೋ ಟೆನ್ಷನ್ ವಿಷಯಗಳನ್ನ ಕೇಳೋದು, ಟೆನ್ಷನ್ ಆಗಿ ಮಾತಾಡೋದು ಆ ಸಮಯದಲ್ಲಿ ಮಾಡಬಾರ್ದು. ತುಂಬಾ ಕೂಲ್ ಆಗಿ ಯಾವುದೇ ಯೋಚನೆ ಇಲ್ಲದೆ ನಾವು ಏನ್ ಮಾಡ್ಬೇಕು, ವಾಯು ವಿಹಾರವನ್ನ ಮಾಡ್ಬೇಕು. ನಂತರ ಕಲ್ಮಶ ಹಾಗೂ ಒತ್ತಡಗಳನ್ನ ದೂರ ಇಡಬೇಕು. ಆ ವಾಯು ವಿಹಾರನೆ ಮಾಡ್ಕೊಂಡು ಇವತ್ತೈತ ನಿನ್ ಮಗನಿಗೆ ಹಬ್ಬ ಅಂಕಂತೆಲ್ಲ ಮಾತಾಡ್ಬಾರ್ದು. ಕಲ್ಮಶವಾಗಿರುವಂತಹ ವಿಷಯಗಳನ್ನ ಚರ್ಚೆ ಮಾಡಬಾರ್ದು ವಾಯು ವಿಹಾರವನ್ನ ಮಾಡುವ ಸಮಯದಲ್ಲಿ. ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಕಡಿಮೆ ಇರುವ ಸ್ಥಳಗಳನ್ನೇ ಆಯ್ಕೆ ಮಾಡಿಕೊಂಡು ವಾಯು ವಿಹಾರ ಮಾಡಿದಲ್ಲಿ ಪ್ರಯೋಜನಗಳನ್ನ, ಯಾವ ಪ್ರಯೋಜನಗಳನ್ನ ಪಡ್ಕೋಬಹುದು? ನಾನು ಅವಾಗಲೇ ಹೇಳಿದೆ, ವಾಹನ ದಟ್ಟಣೆ, ಜನದಟ್ಟಣೆ ಇರುವಂತಹ ಕಡಿಮೆ ಇರುವಂತಹ ಸ್ಥಳಗಳನ್ನ ನಾವೇನ್ ಮಾಡ್ಬೇಕು, ಆಯ್ಕೆ ಮಾಡಿಕೊಂಡು ವಾಯು ವಿಹಾರವನ್ನ ಮಾಡಬೇಕು. ನಂತರ ಅದರಿಂದ ಏನು ವಾಯು ವಿಹಾರವನ್ನ ಮಾಡೋದ್ರಿಂದ ನಮಗೆ ಏನೇನು ಅನುಕೂಲ ಅಂತ ನೋಡ್ತಾ ಹೋಗೋದಂದ್ರೆ, ಮೊದಲನೇದು ವಾಯು ವಿಹಾರ ಉಪಯೋಗ ಏನು? ಒಂದು, ದೇಹಕ್ಕೆ ಅಗತ್ಯವಾದಂತಹ ಆಮ್ಲಜನಕ ಏನಾಗುತ್ತೆ, ದೊರೆಯುತ್ತೆ. ಆಮ್ಲಜನಕ ದೊರೆಯುತ್ತೆ. ಜೊತೆಗೆ ಒತ್ತಡವನ್ನು ಕೂಡ ಏನ್ ಮಾಡುತ್ತೆ, ದೂರ ಮಾಡುತ್ತೆ. ಯಾವ್ದು ದೂರ ಮಾಡುತ್ತೆ? ವಾಯು ವಿಹಾರ. ನೆಕ್ಸ್ಟ್, ಚರ್ಮದ ಆರೋಗ್ಯಕ್ಕೆ ಅಗತ್ಯವಿರುವಂತಹ ವಿಟಮಿನ್ ಡಿ. ಬೆಳಗ್ಗೆ ಇನ್ನು ಸೂರ್ಯ ಉದಯಿಸ್ತಾ ಇರ್ತಾನೆ, ಆಗ ಎಳೆ ಬಿಸಿಲಿರುತ್ತೆ. ಆಗ ಏನಾಗುತ್ತೆ,
ಚರ್ಮದ ಕಾಂತಿಯನ್ನ ಜೊತೆಗೆ ಚರ್ಮ ರೋಗವನ್ನು ಕೂಡ ತಡೆಯುವಂತಹ ಶಕ್ತಿ ಆ ಸೂರ್ಯನ ಕಿರಣಗಳಿಗೆ ಇರೋದ್ರಿಂದ ಏನಾಗುತ್ತೆ, ಆ ಸಮಯದಲ್ಲಿ ವಿಟಮಿನ್ ಡಿ ಸಿಗುತ್ತೆ. ನಿಮ್ಮ ಮನೆಗಳಲ್ಲೆಲ್ಲ ನೋಡಿರ್ತೀರಿ, ಎಳೆ ಮಕ್ಕಳೆಲ್ಲ ತಗೊಂಡು ಬಿಸಿಲಿಗೆ ಇಡ್ತಾರೆ, ನೋಡಿದಿರಲ್ಲ? ಯಾವ ಸಮಯದಲ್ಲಿ ಇಡ್ತಾರೆ? ಬೆಳಗ್ಗೆ 9 ಗಂಟೆ ಒಳಗೆ, ಸಂಜೆ 5 ಗಂಟೆ 5:30 ಅಷ್ಟೊತ್ತಲ್ಲಿ. ಎಳೆ ಬಿಸಿಲಿರುತ್ತಲ್ವಾಗ ಆಗ ಚುರುಕಿರಲ್ಲ, ಅದು ಅಷ್ಟು ಸ್ಟ್ರಾಂಗ್ ಇರಲ್ಲ, ಬಿಸಿಲು ಸಣ್ಣ ಎಳೆಯಾಗಿರುತ್ತೆ. ಅದು ಆ ಬಿಸಿಲನ್ನ ನಾವು ತಾಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಚರ್ಮದ ಕಾಂತಿ ಆಗಿರ್ಬೋದು ಅಥವಾ ಚರ್ಮ ರೋಗವನ್ನ ತಡೆಗಟ್ಟುವಂತಹ ಶಕ್ತಿ ಆ ಬಿಸಿಲಿಗೆ ಇರುತ್ತೆ. ವಿಟಮಿನ್ ಡಿ ಸಿಗುತ್ತೆ. ವಿಟಮಿನ್ ಡಿ ಸಿಗುತ್ತೆ. ನಂತರ ರಕ್ತ ಸಂಚಾರ ಉತ್ತಮಗೊಳ್ಳುತ್ತೆ. ರಕ್ತ ಸಂಚಾರ ಎಲ್ಲೂ ಕೂಡ ತಡೆ ಆಗೋದಿಲ್ಲ. ಆಗ ನಮ್ಮ ದೇಹದಿಂದ ತಲೆಯಿಂದ ಹಿಡಿದು ಕಾಲಿನವರೆಗೂ ಏನಾಗುತ್ತೆ, ರಕ್ತ ಸಂಚಾರ ಉತ್ತಮವಾಗಿ ಪ್ರಸಾರ ಆಗುತ್ತೆ. ದೇಹದ ಕೀಲುಗಳ ಸೆಳೆತದಿಂದ ಪರಿಹಾರ ಸಿಗುವುದು. ಅವರಿಗೆ ಕಾಲು ಕೈ ಎಲ್ಲ ಸ್ವಲ್ಪ ದೂರ ನಡ್ಕೊಂಡು ಹೋಗೋದ್ರೆ ಸಾಕು, ಏನಾಗುತ್ತೆ, ಕೈ ಕಾಲು ನೋವು ಬಂದು ಕೂತ್ಬಿಡ್ತಾರೆ. ಅಂತಹ ಕೈ ಕಾಲುಗಳ ಕೀಲುಗಳನ್ನ ಗಟ್ಟಿ ಮಾಡುವಂತಹ ಶಕ್ತಿ ಯಾವುದಕ್ಕಿದೆ? ಈ ವಾಯು ವಿಹಾರಕ್ಕೆ. ರಕ್ತ ಸಂಚಾರ ಉತ್ತಮ ಆಗುತ್ತೆ. ಕೀಲುಗಳ ನೋವು, ದೂರ ಮಾಡುತ್ತೆ. ನಂತರ ಒಟ್ಟಾರೆ ವಾಯು ವಿಹಾರದಲ್ಲಿ ನಿಯಮಿತವಾಗಿ ತೊಡಗಿಕೊಳ್ಳುವ ವ್ಯಕ್ತಿ ಆರೋಗ್ಯವು ಉತ್ತಮಗೊಳ್ಳುತ್ತೆ. ಜಾಸ್ತಿ ಸಮಯ ಈ ವಾಯು ವಿಹಾರದಲ್ಲಿ ತೊಡಗೋದ್ರಿಂದ ಅಂತಹವರ ಆರೋಗ್ಯ ಏನಾಗುತ್ತೆ, ಉತ್ತಮವಾಗಿ ಇರುತ್ತೆ. ನಂತರ ವ್ಯಾಯಾಮ ಶಾಲೆ. ಎರಡನೇದು ವ್ಯಾಯಾಮ ಶಾಲೆ. ಸಾಮಾನ್ಯವಾಗಿ ವ್ಯಾಯಾಮ ಶಾಲೆಗಳೆಂದರೆ ಶರೀರದ ಅಂಗಾಂಗಗಳಿಗೆ ಕ್ರಮಬದ್ಧವಾಗಿ ವಿಶೇಷವಾದ ದೈಹಿಕ ತರಬೇತಿಯನ್ನು ಕೊಡುವ ಸ್ಥಳಗಳಾಗಿವೆ. ನಮ್ಮ ದೇಹಕ್ಕೆ, ಶರೀರದ ಅಂಗಾಂಗಗಳಿಗೆ ಏನ್ ನೀಡುತ್ತೆ, ತರಬೇತಿಯನ್ನು ನೀಡುವಂತಹ ಸ್ಥಳಗಳು ಈ ವ್ಯಾಯಾಮ ಶಾಲೆಗಳು. ಉತ್ತಮ ಆರೋಗ್ಯವನ್ನು ಹೊಂದಲು ಅಗತ್ಯವಿರುವ ಉಪಕರಣ ಸಹಿತ ಮತ್ತು ಉಪಕರಣ ರಹಿತ. ನಾವಿವತ್ತು ಹೊರಗಡೆ ಮಾಡಿದ್ವಿ, ಉಪಕರಣ ಸಹಿತ ಮಾಡಿದ್ವಿ, ಉಪಕರಣ ರಹಿತ ಮಾಡಿದ್ವಿ. ಉಪಕರಣ ರಹಿತವಾಗಿ ನಾವು ವ್ಯಾಯಾಮಗಳನ್ನ ಮಾಡ್ತೀವಿ. ಜಾಗ್ ಮಾಡ್ತೀವಿ, ಜಾಗ್ ಆದ್ಮೇಲೆ ಸ್ವಲ್ಪ ವಾರ್ಮ್ ಅಪ್ ಎಕ್ಸರ್ಸೈಸ್ ಗಳನ್ನ ಮಾಡ್ತೀವಿ, ಮಾಸ್ಪಟಿ ಮಾಡ್ತೀವಿ. ಎಲ್ಲ ಉಪಕರಣಗಳನ್ನ ಹಿಡ್ಕೊಂಡು ಕೂಡ ಈ ಮಾಸ್ಪಟಿಯನ್ನ ಮಾಡ್ಬೋದು ಅಲ್ವಾ. ಉಪಕರಣ ಇಲ್ದೇನೆ ಕೂಡ ನಾವೇನ್ ಮಾಡ್ಬೋದು, ವ್ಯಾಯಾಮವನ್ನ ಮಾಡ್ಬೋದು. ಏರೋಬಿಕ್ಸ್ ಇದನ್ನ ಡಂಬಲ್ಸ್, ಬ್ಯಾಂಕ್ಸ್ ಎಲ್ಲ ಮಾಡ್ತೀವಲ್ಲ, ಅವನ್ನ ಉಪಕರಣಗಳನ್ನ ಇಟ್ಕೊಂಡು ಮಾಡುವಂತಹ ವ್ಯಾಯಾಮಗಳು ಈ ನಾವು ಏರೋಬಿಕ್ಸ್ ಆಗಿರ್ಬೋದು ಅಥವಾ ಮಾಸ್ಪಿಟಿಗಳನ್ನ ಉಪಕರಣ ರಹಿತವಾಗಿಯೂ ಕೂಡ ನಾವು ವ್ಯಾಯಾಮಗಳನ್ನ ಮಾಡಬಹುದು. ಅಂತಹ ಉಪಕರಣ ರಹಿತವಾಗಿ ವ್ಯಾಯಾಮಗಳನ್ನ ಮಾಡಿದ ನಂತರ ವೈಜ್ಞಾನಿಕವಾಗಿ ಮಾಡಲು ಅನುಕೂಲಕರ ಸುಸಜ್ಜಿತ ಸ್ಥಳಗಳಿಗೆ ನಾವೇನಂತ ಕರಿತೀವಿ, ವ್ಯಾಯಾಮ ಶಾಲೆಗಳು ಅಂತ ಕರಿತೀವಿ. ಈ ವ್ಯಾಯಾಮ ಶಾಲೆಗಳಲ್ಲಿ ಉಪಕರಣಗಳನ್ನ ಇಟ್ಕೊಂಡು ವ್ಯಾಯಾಮವನ್ನ ಮಾಡ್ತೀವಿ, ಉಪಕರಣ ರಹಿತವಾಗಿ ಕೂಡ ವ್ಯಾಯಾಮವನ್ನ ಮಾಡ್ತೀವಿ. ವೈಜ್ಞಾನಿಕವಾಗಿ ಅಂದ್ರೆ ಈಗೆಲ್ಲ ಬಂದ್ಬಿಟ್ಟಿದಾವೆ, ವಯಸ್ಸಾಗಿರೋರು ಮನೆಗಳಲ್ಲಿ ಇರ್ತಾರೆ, ಮನೆಗಳಲ್ಲೇ ಮಿಷಿನ್ ಅದ್ರ ಮೇಲೆ ನಿಂತ್ಕೊಂಡು ನಡೆಯೋದಾಗಿರ್ಬೋದು, ಸೈಕಲ್ ತುಳಿಯೋದಾಗಿರ್ಬೋದು. ಆಗೆಲ್ಲ ಸೈಕಲ್ಗಳನ್ನ ಒಂದು ಊರಿನಿಂದ ಇನ್ನೊಂದು ಊರಿಗೆ ಸೈಕಲ್ಗಳನ್ನ ತಗೊಂಡು ಹೋಗ್ತಾ ಇದ್ರು. ಬೈಕ್ಗಳು ಕಡಿಮೆ ಇತ್ತು ಅಲ್ವಾ, ಬಸ್ಗಳು ಕೂಡ ಕಡಿಮೆ ಇತ್ತು. ನಮ್ಗೆಲ್ಲ ಅವಾಗೆಲ್ಲ ಹಳ್ಳಿಗಳಲ್ಲಿ ನಮ್ಮೂರಿಗೆ ಬೆಳಗ್ಗೆ ಒಂದು 11 ಗಂಟೆಗೆ ಹೋದ್ರೆ ಸಂಜೆ 6 ಗಂಟೆಗೆ ಬರೋದು ಬಸ್. ಬೆಳಗ್ಗೆ ಹೋಗೋರೆಲ್ಲ ದಾವಣಗೆರೆಗೆ 11 ಗಂಟೆಗೆ ಹೋಗ್ಬೇಕು, ವಾಪಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಮತ್ತೆ 11 ಗಂಟೆಗೆ ವಾಪಸ್ ಬರ್ಬೇಕು. ಆ ರೀತಿ 2 ಬಸ್ ಇದ್ದು ನಾವು ಚಿಕ್ಕವರಿದ್ದಾಗೆಲ್ಲ ಸೈಕಲ್ಗಳನ್ನ ತಗೊಂಡು ಶಾಲೆಗಳಿಗೆ ಹೋಗ್ತಿದ್ವು, ಊರುಗಳಿಗೂ ಕೂಡ ಹೋಗ್ತಾ ಇದ್ವಿ. ಯಾವ ಹಬ್ಬ ಹರಿದಿನಗಳು ಇದ್ವು ಅಂದ್ರೆ ಅಪ್ಪಾಜಿ ಸೈಕಲ್ ಮೇಲೆ ಕೂರ್ಸ್ಕೊಂಡು ನಮ್ಮ ನಿಂತು ಕೂರ್ಸ್ಕೊಂಡು ಹೋಗೋದು ಹಬ್ಬಗಳಿಗೆ. ಈ ತರನಾಗಿ ಬೈಕ್ಗಳೆಲ್ಲ ಇರ್ಲಿಲ್ಲ. ಆಗ ನಡ್ಕೊಂಡೇ ಹೋಗ್ಬೇಕಿತ್ತು, ಎಷ್ಟೇ ದೂರ ಹೊಲಗಳಿರ್ಲಿ ನಡ್ಕೊಂಡು ಹೋಗ್ಬೇಕಿತ್ತು. ಗಾಡಿಗಳನ್ನ ಕಟ್ಕೊಂಡು ಹೋಗ್ತಾ ಇದ್ವು, ಎತ್ತಿನ ಗಾಡಿಗಳನ್ನ ಕಟ್ಕೊಂಡು ಹೋಗ್ತಾ ಇದ್ವು. ಟ್ರ್ಯಾಕ್ಟರ್ಗಳು ಎಲ್ಲೋ ಊರಲ್ಲಿ 1-2 ಇರ್ತಾ ಇತ್ತು. ಆಮೇಲೆ ಕರೆಂಟಿನ ವ್ಯವಸ್ಥೆನೂ ಕೂಡ ಅವಾಗಷ್ಟು ಇರ್ಲಿಲ್ಲ. ಮನೆಗಳಲ್ಲಿ ಕರೆಂಟ್ಗಳು ಇತ್ತು, ಹೋದ್ರೆ ಒಂದ್ ದಿವಸ ಆಗಲೆಲ್ಲ ಹೋಗ್ತಾ ಇರ್ಲಿಲ್ಲ. ಭಾನುವಾರ ಏನಾದ್ರು ಟಿವಿ ಚಾನಲ್, ಟಿಡಿ ಚಂದನ, ಆಂಟೆನಾ ಅಂತ ಇದ್ವು ಅವಾಗೆಲ್ಲ.
ಅದು ನೆಟ್ವರ್ಕ್ ಯಾವ ಕಡೆ ಇರುತ್ತೋ ಆ ಕಡೆ ತಿರುಗಿಸಿದ್ರೆ ಮಾತ್ರ ಟಿವಿಗಳು ಬರ್ತಾ ಇತ್ತು, ಆನ್ ಆಗ್ತಾ ಇತ್ತು. ಆ ಆಂಟೆನಾ ಏನಾದ್ರು ಗಾಳಿ ಬಂದು ಎಲ್ಲರ ಕಿತ್ಕೊಂಡು ಹೋದ್ರು ಟಿವಿ ಇಲ್ಲ. ಹಂಗೆಲ್ಲ ಆಗಿನ ಕಾಲದಲ್ಲಿ. ಆಮೇಲೆ ಕರೆಂಟ್ ಇರ್ಲಿಲ್ಲ. ಭಾನುವಾರ ಗುರುವಾರ ಚಿತ್ರಮಂಜರಿ ಅಂತ ಬರೀ ಚಿತ್ರಗೀತೆಗಳನ್ನ ಹಾಕೋರು ಟಿವಿಗಳಲ್ಲಿ, ಡಿಡಿ ಚಾನಲದಲ್ಲಿ. ಅವ್ನು ನೋಡಕ್ ನಾವ್ ಎಷ್ಟೊತ್ತರಾಗಿ ಕೆಲಸ ಮುಗಿಸಿ ಆ ಡಿಡಿ ಚಾನಲ್ ಚಿತ್ರಮಂಜರಿನ. ಆಮೇಲೆ ಭಾನುವಾರ ಬೆಳಗ್ಗೆ ಸಮಯದಲ್ಲಿ ರಾಮಾಯಣ, ಮಹಾಭಾರತ ಇವೆಲ್ಲ ಬರೋದು ಹಿಂದಿಗಳಲ್ಲಿ. ಅವ್ನು ನೋಡಕ್ ಕುತ್ಕೊಂಡ್ಬಿಡ್ತಿದ್ವಿ. ಮಹಾಭಾರತ ಬರ್ತಿತ್ತು, ರಾಮಾಯಣ ಬರ್ತಿತ್ತು ಹಿಂದಿಗೆ. ಅವಾಗ ಟಿವಿ ಇದ್ರೆ ಸರಿ, ಇಲ್ಲಾಂದ್ರೆ ಯಾರ ಮನೆಗೂ ಕುತ್ಕೊಂಡು ನೋಡ್ಕೆ ಬರ್ಬೇಕಿತ್ತು. ಇಲ್ಲಾಂದ್ರೆ ನಾವು ಅಪ್ಪಾಜಿ ಅವ್ರ ಕೆಲ್ಸ ಕರ್ಕೊಂಡು ಹೋಗ್ತಿದ್ರು, ಹುಡ್ಕೊಂಡು ಹೋಗ್ತಿದ್ವಿ ಯಾರ ಮನೆಗಳಲ್ಲಿ ಟಿವಿ ಹಾಕಿದ್ದಾರೆ, ರಾಮಾಯಣ ಯಾರ ಮನೇಲಿ ಬರ್ತಿದೆ, ಮಹಾಭಾರತ ಯಾರ ಮನೇಲಿ ಬರ್ತಿದೆ, ಹಾಕೊಂಡಿದ್ದಾರೆ ಅಂತ ನೋಡ್ಕೊಂಡು ಅವ್ರ ಮನೇಲಿ ನೋಡ್ಕೊಂಡು ಆಮೇಲೆ ಹೊರಗಳಿಗೆ ಹೋಗ್ತಿದ್ವಿ. ಏಜಕ್ಕೆ ಮೆಲ್ಲಿಗೆ ಹೋಗಿ ಜಾಯ್ನ್ ಆಗ್ತಿದ್ವಿ ಕೆಲ್ಸಕ್ಕೆ ಮುಗಿಸ್ಕೊಂಡು ಹೋಗಿ. ಈ ತರದ ವ್ಯವಸ್ಥೆ ಅವಾಗ ಇತ್ತು. ಆಗ ಅವಕ್ಕೆಲ್ಲ ಬೆಲೆ ಇತ್ತು. ಈಗ ಅವಾಗೆಲ್ಲ ಬೆಲೆ ಇಲ್ಲ. ಸೈಕಲ್ಗಳನ್ನ ತುಳಿಯೋದ್ರಿಂದ ಅವಾಗೆಲ್ಲ ವ್ಯಾಯಾಮ ಇರ್ಲಿಲ್ಲ, ನೆಡ್ಕೊಂಡು ಹೋಗ್ಬೇಕಿತ್ತು ಅವಾಗೆಲ್ಲ. ಹಾಗಾಗಿ ನಾವು ಆರೋಗ್ಯವಾಗೇ ಇದ್ವಿ. ಈಗ ಎಲ್ಲ ವೆಹಿಕಲ್ಗಳು ಸಿಕ್ಕ ಮೇಲೆ, ಬೈಕ್ಗಳು ಸಿಕ್ಕ ಮೇಲೆ, ಬಸ್ಗಳು ಸಿಕ್ಕ ಮೇಲೆ, ಮನೆಗಳಲ್ಲಿ ಕೆಲಸಗಳು ಕಡಿಮೆ ಆದಾಗ, ಮನೆಗಳಲ್ಲಿ ಎಲ್ಲ ಕೆಲಸಗಳು ಕೂಡ ಬಟ್ಟೆ ವಾಷಿಂಗ್ ಮಿಷಿನ್ ಅಂತೆ, ಕಸ ಹೊಡೆಯೋದು ನಿಂತ್ಕೊಂಡು ಕಸ ಹೊಡೆಯೋದಂತೆ, ಅವೆಲ್ಲ ಬಗ್ಗಿ ಅವೆಲ್ಲ ಕಸಮರಿಗಳು ಇಷ್ಟೇ ಇದ್ವು. ಬಗ್ಗಿ ಹೊಡಿಬೇಕಿತ್ತು. ನಿಂತ್ಕೊಂಡು ನೋಡಿದ್ರೆ ಸೊಂಟಕ್ಕೆ ಏನಾಗಿದೆ ಅಂತ ಕೇಳೋದು. ಅವೆಲ್ಲ ಅಜ್ಜಿಗಳು ಅವನು ನಿಂತ್ಕೊಂಡು ಹೊಡಿತಾವ ಕಸನ ಅಂತ ಬೈಯೋದು. ಆಮೇಲೆ ಅವೆಲ್ಲ ಸಗಣಿನೆಲ್ಲ ಈಗ ಬಂದಿರೋದು, ಇದು ಒಂದು 10 ವರ್ಷದಿಂದ ಬಂದಿರೋದು ಇವೆಲ್ಲ ಟೈಲ್ಸ್ ಅವೆಲ್ಲ. ಅವೆಲ್ಲ ಮನೆಗಳಲ್ಲಿ ಸಗಣಿನೆಲ್ಲ. ಯಾಕೆಂದ್ರೆ ಅವಾಗ ಯಾವುದೇ ಕೂಡ ಕೆಟ್ಟ ಗಾಳಿ ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇರ್ಲಿಲ್ಲ. ಯಾವುದೇ ದೆವ್ವ ಭೂತಗಳಾಗಲಿ ಅಥವಾ ಮನೆಗಳಲ್ಲಿ ಮಕ್ಕಳು ಇರ್ತಾರಲ್ಲ ಆತರ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಮನೆಗಳಲ್ಲಿ ಸಗಣಿಯಿಂದ ಸಾರಿಸಿರೋರು. ಈಗೆಲ್ಲ ಗೋಮಂತ್ರ ಎಲ್ಲ ತಗೊಂಡು ಮನೆಗಳಿಗೆ ಹಾಕ್ತಾರೆ, ಪಾದಕ್ಕೆ ಎಲ್ಲ ತಗೊಂಡು ಮನೆಗೆ ಹಾಕ್ತಾರೆ. ಮನೆಗಳಲ್ಲೇ ಬಳ್ತಿರ್ತಿದ್ರು ಅವಾಗೆಲ್ಲ. ಹಾಗಾಗಿ ಯಾವುದೇ ರೀತಿಯಾದಂತ ಆ ಸಗಣಿ ಸ್ಮೆಲ್ ಅನ್ನ ಕುಡಿಯೋದ್ರಿಂದ ಆರೋಗ್ಯ ತುಂಬಾ ಉತ್ತಮವಾಗಿ ಇರ್ತಿತ್ತಂತೆ. ಏನು ವಾರಕ್ಕೊಂದ್ಸಲ ಸಗಣಿಯಿಂದ ನೆಲ ಬಳ್ಬೇಕಾಯ್ತು. ಅವೆಲ್ಲ ಕೊಯ್ಯೋದು, ನೆಲ ಬಳಿಯೋದು, ಡೈಲಿ ಮನೆ ಮುಂದೆ ಸಗಣಿಯಿಂದ ನೆಲ ಸಾರಿಸಿ ರಂಗೋಲಿ ಬಿಡ್ಬೇಕು. ಹಾಗೆಲ್ಲ ಹಂಗೆ ಒಂದ್ ದಿವಸ ಬಳ್ದಿರ್ಲಿಲ್ಲ ಅಂದ್ರೆ ಈ ಮನೆಗೆ ಹೆಣ್ಮಕ್ಳೆಲ್ಲ ಹೋಗಿದ್ದಾರೆ ಅಂತ ತಿಳ್ಕೊಳ್ಳೋದು. ಆ ತರದ ವಾತಾವರಣ ಇತ್ತು. ಈಗ ಏನಿಲ್ಲ, ಎಲ್ಲ ಮನೆ ಮುಂದೆ ಸಿಮೆಂಟ್ ಮಾಡ್ಬಿಡಿದ್ರೆ ನೀರ್ ಹಾಕಿ ಹೊಡಿ ತಗೊಳ್ಳಿ 10 ನಿಮಿಷ ಕೆಲಸ. ಹಾಗಾಗಿ ಈ ದೈಹಿಕವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದ್ರಿಂದ ಆರೋಗ್ಯ ಚೆನ್ನಾಗಿ ಇರುತ್ತೆ. ಈ ವ್ಯಾಯಾಮ ಶಾಲೆಗಳನ್ನ ನೋಡಿ, ಈಗ ದೈಹಿಕವಾಗಿ ಯಾರು ಕೆಲಸ ಮಾಡೋದಿಲ್ವೋ ಅವರು ಈಗ ಈ ವ್ಯಾಯಾಮ ಶಾಲೆಗಳಿಗೆ ಹೋಗ್ಲೇಬೇಕು. ಇಲ್ಲಾಂದ್ರೆ ದೇಹ ದಪ್ಪ ಆಗ್ಬಿಡ್ತಾರೆ, ಕೆಲಸ ಕಡಿಮೆ ಆಗುತ್ತೆ. ಆ ಸಮಯದಲ್ಲಿ ಮನೆಗಳಲ್ಲಿ ಬಟ್ಟೆ ತೊಳೆಯೋದಿಲ್ಲ, ಮಿಕ್ಸಿ ಅವಾಗೆಲ್ಲ ದುಂಡಿಗಳಲ್ಲಿ ದೋಸೆ ಪಡ್ಡು ಮಾಡ್ಬೇಕು ಅಂದ್ರೆ ಅಕ್ಕಿ ನೆನೆ ಇಟ್ಟು ತಿರುಗಬೇಕಿತ್ತು. ನಾವೇ ಎಷ್ಟು ಸಣ್ಣರಿದ್ದಾಗ ದೋಸೆ ತಿನ್ಬೇಕು ಅಂತ ಅವತ್ತು ತಿರುವಾದ್ರೆ ದೋಸೆ ಮಾಡ್ತೀವಿ ನಾಳೆ ಅಂತೇಳಿ ನಮ್ಮ ತಿರುವು ಕೂರ್ಸರಲ್ಲ. ಸಂಜೆ ಟೈಮಲ್ಲಿ ಬೆಳಗ್ಗೆ ನೆನೆ ಹೊಲಕ್ಕೆ ಹೋಗ್ಬೇಕಿತ್ತು, ಸಂಜೆ ಬಂದು ನಮ್ಮ ತಿರುವು ಕಚ್ಚರು. ಅದು ನುಣ್ಣಗ ಹಾಕು ಎಲ್ಲೋ ನೋಡಿ 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 ತಿರುಗಬೇಕಿತ್ತು. ಸುಮ್ಮನೆ ದೋಸೆ ತಿನ್ನೋದು ಬೇಡ, ತಿರುವುದು ಬೇಡ ಅಂತಿತ್ತು. ಆಮೇಲೆ ಅದಾದ್ಮೇಲೆ ಬಟ್ಟೆ ತೊಳೆಯೋದು, ನೀರು ಕುಡಿಯೋ ನೀರು ಕೂಡ ಒಂದ್ 3 ಊರಿಗೆ ಒಂದು ಬಾವಿ ಇರ್ತಾ ಇತ್ತು. ಅಲ್ಲಿಂದ ನೀರನ್ನ ಸೇರ್ಕೊಂಡು ಒತ್ಕೊಂಡ್ಬರ್ಬೇಕಿತ್ತು ಕೊಡದಲ್ಲಿ. ವಾರಕ್ಕೊಂದ್ಸಲ 2 ಸಲ ನೀರ್ ಕೊಡದಲ್ಲಿ ತಗೊಂಡ್ಬಂದು ಅಂಡೆ ಉಪ್ಪಿ ಎಲ್ಲ ಶೇಖರಣೆ ಮಾಡಿ ಇಟ್ಕೊಂತಿದ್ವಿ. ಒಂದ್ ವಾರ ಆಯ್ತಾ ಮತ್ತೆ ಹೋಗಿ ನೀರು ತಗೊಂಡ್ಬರೋದು. ಫಿಲ್ಟರ್ ನೀರ್ ಇರ್ತಿರ್ಲಿಲ್ಲ, ಬಾವಿ ನೀರನ್ನೇ ಸೇರ್ಕೊಂಡ್ಬರ್ತಿದ್ವಿ. ನೆಲ್ಲಿ ನೀರು ಮನೆಗಳಿಗೆ ಬರ್ತಾ ಇರಲಿಲ್ಲ. ನಾವೇನ್ ಮಾಡ್ತಾ ಇದ್ವಿ, ಬಾವಿ ಕೇಳಿಗೊಂದು ಬಾವಿ ಅಂತ ಇರ್ತಿತ್ತು. ಒಂದೊಂದು ಬೀದಿಗಳಿಗೆ ಒಂದೊಂದು ಬಾವಿ ಇರೋದು. ಆ ಬೀದಿಯವರೆಲ್ಲ ಆ ನೀರನ್ನ ಸೇರ್ಕೊಂಡು ಮನೆಗಳಿಗೆ ಬಳಸ್ಕೋಬೇಕು. ಯಾವ ಸಮಯದಲ್ಲಿ ಅಕ್ಕ ಎಲ್ಲ ಅಲ್ಲೇ ಬಿಟ್ಟಿರ್ತಿದ್ರು ಆ ಬೀದಿಯವರು. ಯಾವಾಗ ಬೇಕಾವಾಗ ಬಳಸ್ಕೊಳಕ್ ನೀರ್ ಬೇಕಾ ಹೋಗಿ ಕೊಡ ಹಾಕೋದು, ನೀರ್ ಸೊತ್ಕೊಂಡ್ಬಂದು ಬಳಸೋದು. ಈ ರೀತಿಯ ಜೀವನ ಅವಾಗ ಚೆನ್ನಾಗಿತ್ತು. ಆಗಿನ ಕಾಲದಲ್ಲಿ ಅದೊಂಥರ ಚೆನ್ನಾಗಿತ್ತು, ಈಗಿನ ಕಾಲದಲ್ಲಿ ಈ ಒಂಥರ ಚೆನ್ನಾಗಿತ್ತು. ಎಲ್ಲ ಮಾಡ್ರನ್ ಆಗಿ